ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಬಹು ನಿರೀಕ್ಷಿತ ಗ್ರಾಮ ಆಡಳಿತ ಅಧಿಕಾರಿ ಅಥವಾ ವಿಎಒ ಅಥವಾ ತಲಾಟಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹೊಸದಾಗಿ ನೇಮಕಾತಿಯಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅರ್ಜಿ ಪ್ರಾರಂಭ ಯಾವಾಗ, ಕೊನೆಯ ದಿನಾಂಕ ಯಾವಾಗ, ಎಕ್ಸಾಮ್ ಯಾವಾಗ ಇರುತ್ತೆ, ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ಇರ್ತದೆ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನೀವೇನಾದ್ರೂ ವಿಲೇಜ್ ಅಕೌಂಟ್ ಎಸ್.ಡಿ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿಯನ್ನು ಮಾಡ್ತಾರೆ ಈ ನೋಟ್ಸ್ ತುಂಬಾ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಎಲ್ಲ ಕಂಪ್ಲೀಟ್ ಜಿಕೆಗೆ ಸಂಬಂಧಿಸಿದ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್, ಅದ್ರ ಜೊತೆಗೆ ಕಮ್ಯುನಿಕೇಶನ್ ಪೇಪರ್ ಗೆ ಸಂಬಂಧಿಸಿದೆ ಕನ್ನಡ ವ್ಯಾಕರಣ ಆಗಿರ್ಬೋದು, ಅದೇ ರೀತಿ ಕಂಪ್ಯೂಟರ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಅನ್ನು ಕೂಡ ಅದ್ರ ಜೊತೆಗೆ ಇಂಗ್ಲಿಷ್ ಗ್ರಾಮರ್ ಕೂಡ ಕಳಿಸಲಾಗುವುದು. ಸ್ನೇಹಿತರೆ, ಈ ನೋಟ್ಸಿನ ಬದಲಿ ಬಂದು ಮೊದಲಿಗೆ 999, ಈಗ ನೇಮಕಾತಿ ಆದ ಕಾರಣಕ್ಕೆ ಎಲ್ಲಾ ಅಭ್ಯರ್ಥಿಗಳು ಯೂಸ್ ಅಲ್ಲಿ ಕಾರಣಕ್ಕೆ ಕೇವಲ 200 ರೂಪಾಯಿಗೆ ನಿಲ್ಲಾಗ್ತದ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಎಸ್.ಡಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಬೇಕಾಗಿತ್ತಂದ್ರೆ ನೋಟ್ಸ್ ಪ್ಲಸ್ ನಿಮ್ಗೆ 6ನೇ ತರಗತಿ 10ನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಸೇರಿಸಿ 350 ರೂಪಾಯಿ ಆಗುತ್ತೆ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ನಮ್ಮ ಚಾನಲ್ ವಿಡಿಯೋ ನೋಡಿದ್ದು ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸ್ತೀರಪ್ಪ ಅಂದ್ರೆ ಕೇವಲ 250 ರೂಪಾಯಿಗೆ 2 ನೋಟ್ಸ್ ನ ಕಳಿಸಲಾಗ್ತದೆ. ಆ ಎರಡೂ ಕೂಡ ನಿಮಗೆ ಇಂಪಾರ್ಟೆಂಟ್ ನೋಟ್ಸ್ ಆಗಿರ್ತಾವೆ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಇಂಟ್ರೆಸ್ಟ್ ಇದ್ದವರು ಮಾತ್ರ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದ್ರೂ ಗ್ರಾಮ ಆಡಳಿತ ಅಧಿಕಾರಿ ಎಸ್.ಡಿ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿಯನ್ನ ಮಾಡ್ತಿದ್ದಾರೆ, ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಪ್ರಕಾರ ನೋಟ್ಸ್ ಇರುತ್ತೆ. ಪೇಪರ್ 1 ಮತ್ತು ಪೇಪರ್ 2 ಗೆ ಸಂಬಂಧಿಸಿದ ಕಂಪ್ಲೀಟ್ ನೋಟ್ಸ್ ಇರುತ್ತೆ. ಜೊತೆಗೆ ನಿಮಗೆ 1 ಇಯರ್ ಕರೆಂಟ್ ಅಫೇರ್ಸ್ ಕೂಡ ಕಳಿಸಲಾಗ್ತದೆ. ಅದ್ರ ಜೊತೆಗೆ 6 to 10th ನೋಟ್ಸ್ ಇರ್ತದೆ. ಪ್ಲಸ್ ನಿಮಗೆ ವಿಲೇಜ್ ಅಕೌಂಟ್ ಎಸ್.ಡಿ ಅದು ಎಫ್.ಡಿ ಅದು ಓಲ್ಡ್ ಕ್ವಶನ್ ಪೇಪರ್ ಇರುತ್ತೆ, PCPSI ಇರುತ್ತೆ. ಅದೇ ರೀತಿ ನಿಮಗೆ 1 ಇಯರ್ ಕರೆಂಟ್ ಅಫೇರ್ಸ್ 1ನೇ ಮಂತಿಗೆ ಈಗ ಬರೀ ಕರೆಂಟ್ ಅಫೇರ್ಸ್ ತಗೋಕ್ ಹೋದ್ರೆ ಒಂದ್ ಮಿನಿಮಮ್ ಅಂದ್ರೆ 30 ರೂಪಾಯಿ ತಗೋತಾರ. ಟೋಟಲ್ 12 ತಿಂಗಳು ತಗೊಂಡ್ರೆ 360 ರೂಪಾಯಿ ಆಗುತ್ತೆ. ಬಟ್ ನಾವು ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 250 ರೂಪಾಯಿದಲ್ಲಿ ಸಿಲೆಬಸ್ ನೋಟ್ಸ್, 6 to 10th ನೋಟ್ಸ್, ಓಲ್ಡ್ ಕ್ವಶನ್ ಪೇಪರ್ ಪ್ಲಸ್ ನಿಮಗೆ 1 ಇಯರ್ ಕರೆಂಟ್ ಅಫೇರ್ಸ್ ಕೂಡ ಮೇ ವರೆಗೂ ಕೂಡ ಕಳಿಸಲಾಗ್ತದ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಇಂಟ್ರೆಸ್ಟ್ ಕೊಟ್ಟು ಸ್ಟಡಿ ಮಾಡ್ತೀನಿ ಅನ್ನೋರು ಮಾತ್ರ ಮೆಸೇಜ್ ಹಾಕಿ. ಎಂತದಕ್ಕೋ ಅಮೌಂಟ್ ಅನ್ನ ಹಾ ಮಾಡ್ತಾರೆ, ಇದು ಜೀವನ ರೂಪಿಸಿಕೊಳ್ಳಾಕ ಹಿಂದ್ ಮುಂದ್ ನೋಡ್ತತಿ ನಮ್ ಜನ. ಓಕೆ, ಇರ್ಲಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನೋಡೋದಾದ್ರೆ, ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು, ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಅಂದ್ರೆ ಇದನ್ನು ಕೂಡ ಕೆಇದವರು ಎಕ್ಸಾಮ್ ಅನ್ನ ನಡೆಸ್ತಾರ. ದಿನಾಂಕ ಕೂಡ ನೋಡ್ಕೋರಿ 10/7/2026 ಬಂದ್ರೆ ಅಫಿಷಿಯಲ್ ಆದ ನೋಟಿಸ್ ಆಗಿರ್ತದ. ಇಲ್ಲಿ ನೋಡ್ಕೋಬಹುದು ನೀವು ವಿವಿಧ ಜಿಲ್ಲೆಗಳಲ್ಲಿ ಇರುವ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳು ಎಲ್ಲೆಲ್ಲಿ ಎಷ್ಟು ಖಾಲಿ ಇದಾವ ಅಂತ ಹೇಳಿ ನೋಡ್ಕೋರಿ. ಅದು ಕ್ಯಾಟಗರಿ ವೈಸ್ ನಾ ಇನ್ನೊಂದು ವಿಡಿಯೋ ಮಾಡಿ ಕೂಡ ತಿಳಿಸ್ತೀನಿ. ಹೋಗಿ ಒಮ್ಮೆ ಅರ್ಜಿ ಸಲ್ಸಕ್ ಹೋಗ್ಬೇಡ್ರಿ. ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸಬೇಕಂತ ಕಂಪ್ಲೀಟ್ ಆದ ಮಾಹಿತಿ ಉಳ್ಳ ವಿಡಿಯೋನ ಮಾಡಿ ಇವತ್ತು ಮಧ್ಯಾಹ್ನ ಅಲ್ಲಿ ಅಥವಾ ನಾಳೆ ಬೆಳಗ್ಗೆ ಅಲ್ಲಿ ವಿಡಿಯೋನ ಹಾಕ್ತೀರಾ, ಅದನ್ನ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕೋಬಹುದು. ಸ್ನೇಹಿತರೆ, ಯಾರೆಲ್ಲ ಅರ್ಜಿಯನ್ನ ಸಲ್ಸಕ ಇಷ್ಟ ಪಡಕತ್ತೀರಿ ಪ್ರತಿಯೊಬ್ರು ಕೂಡ ಕಮೆಂಟ್ ಮೂಲಕ ಜೈ ಹಿಂದ್ ಅಂತ ಹಾಕ್ರಿ. ಅಂದಾಗ ಮಾತ್ರ ಪ್ರತಿಯೊಂದು ಜಿಲ್ಲೆಗೆ ಸಂಬಂಧಿಸಿದಂತೆ ಓಲ್ಡ್ ಕಟ್ ಅಪ್ ಆಗಿರ್ಲಿ, ಯಾವ ಜಿಲ್ಲೆಗೆ ಎಷ್ಟು ಪೋಸ್ಟ್ ಅದ ಅಂತ ವಿಡಿಯೋ ಮಾಡಿ ತಿಳಿಸ್ತೇನೆ. ಓಕೆ, ಎಲ್ಲರೂ ಕೂಡ ಜೈ ಹಿಂದ್ ಅಂತ ಹಾಕಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಬನ್ನಿ ಸ್ನೇಹಿತರೆ, ಇದರಲ್ಲಿ ನೋಡ್ಕೋಬಹುದು ನೀವು ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳಂತ ಆಲ್ರೆಡಿ ಒಂದ್ ಸಾರಿ ವಿಡಿಯೋ ಮಾಡಿ ಕೂಡ ತಿಳಿಸಿದ್ದೆ. ಓಕೆ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ಪಾಸ್ ಆದವರು ಅರ್ಜಿಯನ್ನ ಸಲ್ಲಿಸಬಹುದು. ಸ್ನೇಹಿತರೆ, ಗ್ರಾಮ ಆಡಳಿತ ಅಧಿಕಾರಿ ಅಥವಾ ತಲಾಟಿ ಅಥವಾ ವಿಲೇಜ್ ಅಕೌಂಟ್. ಸ್ನೇಹಿತರೆ, PUC ಅಥವಾ ತಸ್ತಮಾನ ಪಾಸ್ ಆದವರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ನಾ ಆಲ್ರೆಡಿ ಕೂಡ ಹೇಳಿ ಏನೇನೆಲ್ಲ ಅಂತ ಆಲ್ರೆಡಿ ಒಂದು ತಮ್ಮೇನೊಳಗೂ ಕೂಡ ಐತಿ. ಇಲ್ಲಿ ಡಿಪ್ಲೊಮಾ ಪಾಸ್ ಆದವರು ಅರ್ಜಿ ಸಲ್ಲಿಸಬಹುದು. 10+2 NIOS ಅಥವಾ ಯಾವುದೇ ಒಂದು ಬೋರ್ಡ್ ಇಂತರ ಎಕ್ಸಾಮ್ ಅನ್ನ ಪಾಸ್ ಆದವರು ಕೂಡ ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾನ ಪಾಸ್ ಆದವರು ಅರ್ಜಿ ಸಲ್ಲಿಸಬಹುದು. ಬಟ್ ಅದರಲ್ಲಿ ITI ಅನ್ನ ಪಾಸ್ ಆದ ಅಭ್ಯರ್ಥಿಗಳಿಗೆ ಕಡ್ಡಾಯವಾಗಿ NIOS ಸರ್ಟಿಫಿಕೇಟ್ ಇರಲೇಬೇಕಾಗ್ತದ. ಇಲ್ಲಪ್ಪ ಅಂದ್ರೆ ಇವತ್ತೇ ಹೋಗಿ ನೀವು ಅಪ್ಲಿಕೇಶನ್ ಹಾಕಿ ನೀವು ಕೂಡ NIOS ಸರ್ಟಿಫಿಕೇಟ್ ಅನ್ನ ತೆಗೆಸಿಕೊಳ್ಳಿ. ಸ್ನೇಹಿತರೆ, NIOS ಸರ್ಟಿಫಿಕೇಟ್ ತೆಗೆಸ್ಕೋಬೇಕಪ್ಪ ಅಂದ್ರ NIOS ಬೆಂಗಳೂರು ಅಂತ ಸರ್ಚ್ ಮಾಡಿ ಒಂದು ನಂಬರ್ ಬರುತ್ತೆ, ಹೆಲ್ಪ್ಲೈನ್ ನಂಬರ್. ಅದಕ್ಕೆ ಕಾಲ್ ಮಾಡಿ ಕಂಪ್ಲೀಟ್ ಆದ ಮಾಹಿತಿನ ತಗೊಂಡು ನೀವು ಕೂಡ ಅರ್ಜಿಯನ್ನ ಸಲ್ಲಿಸೋರಿ ಸಾರಿ ಎಕ್ಸಾಮ್ ಅನ್ನ ಬರೋದು NIOS ಅನ್ನ ತೆಗೆಸಿಕೊಳ್ಳಿ. ಓಕೆ, ಇಲ್ಲಿ 3 ವರ್ಷದ ಡಿಪ್ಲೊಮಾ ಕೂಡ ಐತಿ. ಇದಕ್ಕೇನು NIOS ಬೇಕಾಗಿಲ್ಲ ರೀ ಇವಾಗ. ಓಕೆ, ನೋಡಿದ್ರಲ್ಲ, ಈಗ ಇದ್ರ ಬಗ್ಗೆ ಎಲ್ಲ ಕ್ಲಿಯರ್ ಆತಂತ ಅನ್ಕೋತೀನಿ. ಹಾಗಿದ್ರೆ ಅರ್ಜಿ ಸಲ್ಲಿಸಾಕ ಕನಿಷ್ಠ ವಯಸ್ಸು ಗರಿಷ್ಠ ವಯಸ್ಸು ಎಷ್ಟು? ಕನಿಷ್ಠ ವಯಸ್ಸು 18 ವರ್ಷ ಬೇಕಾಗ್ತದ. ಗರಿಷ್ಠ ವಯಸ್ಸು ಆ ವರ್ಗಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷ, 2A 2B 3rd B ಅಭ್ಯರ್ಥಿಗಳಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 45 ವರ್ಷದವರೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಇದು ವಯೋಮಿತಿ ಸಡಿಲಿಕೆಯನ್ನ ಸೇರಿ ಇರೋದು. ಮತ್ತೆ ಅಂಗವಿಕಲ ಅಭ್ಯರ್ಥಿಗಳಿಗೆ, ಮಾಜಿ ಸೈನಿಕರಿಗೆ ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತೈತಿ. ಇಲ್ಲೆಲ್ಲ ಕೂಡ ನೋಡಿದ್ರಿ. ಓಕೆ, ಅರ್ಜಿಯಲ್ಲಿ ಸಲ್ಲಿಸಬೇಕಪ್ಪ ಅಂದ್ರ ಈ ವೆಬ್ಸೈಟ್ ದಾಗ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು. ಹಾಗಿದ್ರೆ ಅರ್ಜಿ ಸಲ್ಲಿಕೆ ಪ್ರಾರಂಭ ಯಾವಾಗ? ಸ್ನೇಹಿತರೆ, ಇಲ್ಲಿ ನೋಡಬಹುದು ಅರ್ಜಿ ಸಲ್ಲಿಕೆ ಪ್ರಾರಂಭ
11/7/2026ರಿಂದ 30/7/2026ವರೆಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಯಾಕೆ ಟೈಮ್ ತುಂಬಾ ಕಡಿಮೆ ಕೊಟ್ಟಾರ, ಬಟ್ ಎಕ್ಸ್ಟೆಂಡ್ ಏನಾದ್ರು ಮಾಡಬಹುದು. ಯಾಕಂದ್ರೆ ಕೇವಲ 20 ದಿವಸ ಕೊಟ್ಟಾರ, ಮಿನಿಮಮ್ ಅಂದ್ರೂ ಕೂಡ 30 ದಿವಸ ಕೊಡ್ಬೇಕಿತ್ತು. ಅರ್ಜಿ ಸಲ್ಲಿಕೆ ತುಂಬಾಕ 31 ಲಾಸ್ಟ್ ಡೇಟ್ ಇರುತ್ತ. ಅರ್ಜಿ ಸಲ್ಲಿಕೆ ಆಯ್ತು, ಓಕೆನಾ. ಸ್ಯಾಲ್ರಿ ನೋಡ್ಕೊರಿ. ಸ್ಟಾರ್ಟಿಂಗ್ ವೇತನ 34,000 ಅಂದ್ರ ನಿಮ್ಗೆ ಕೈ ಬರ್ಬೇಕಂದ್ರೆ ಮಿನಿಮಮ್ ಅಂದ್ರೆ 45ರಿಂದ 50ವರೆಗೂ ಕೂಡ ನಿಮ್ಗೆ ಸ್ಯಾಲ್ರಿ ಬರ್ತಾ. ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ ಮತ್ತೆ ಡಿ ಎ ಹೆಚ್ಚಾಗ್ತಾ ಹೋಗ್ತದ. 6 ತಿಂಗಳಿಗೆ ವರ್ಷಕ್ಕೆ ಡಿ ಎ ಚೇಂಜ್ ಆಗತ್ತ, ಅವಾಗ ಮತ್ತೆ ನಿಮ್ ಸ್ಯಾಲ್ರಿ ಕೂಡ ಹೆಚ್ಚಾಗತ್ತ. ಓಕೆ, ನಾ ಅರ್ಜಿ ಶುಲ್ಕ ನೋಡ್ಕೊರಿ. ಸೇಮ್ ರೀ, ಪೊಲೀಸ್ ಕಾನ್ಸ್ಟೇಬಲ್ ಗೆ ಯಾವ ರೀತಿ ಇತ್ತಲ್ಲ ಅದೇ ರೀತಿ ಇತ್ತು. ಬಟ್ ಅಲ್ಲಿ ವಿಕಲಚೇತನ ಅಭ್ಯರ್ಥಿ ಅಥವಾ ವಿಶೇಷ ವಿಕಲಚೇತನ ಅಭ್ಯರ್ಥಿಗಳು ಬರ್ತಿದ್ದಿಲ್ಲ. ಆದ್ರೆ ಇಲ್ಲಿ ಬರಾಕತ್ತಾರ, ಅದಕ್ಕಾಗಿ ಅವ್ರಿಗೆ 250 ರೂಪಾಯಿ ಇಟ್ಟಾರ. ಇಲ್ಲಿ ನೋಡ್ರಿ, ಪಾವತಿಸಿದ ಹಣವನ್ನ ಅಥವಾ ಶುಲ್ಕವನ್ನ ಹಿಂದಿರುಗಿಸಲು ಆಗುದಿಲ್ಲ ಅಥವಾ ಮಾಡಂಗಿಲ್ಲ ಅಂತ ಹೇಳ್ಯಾರ್ರಿ. ಏನಿದು 750 ರೂಪಾಯಿ ರೀ, ಏನ್ ಸಾಮಾನ್ಯನಾ? ಓಕೆ, ನಾ ಪರೀಕ್ಷೆ ದಿನಾಂಕ ಕೂಡ ನೋಡ್ಕೊರಿ. ಈಗ ಆಲ್ರೆಡಿ ಎಕ್ಸಾಮ್ ಇದನ್ನ ನೋಡ್ಕೊಂಡ್ರಿ ಅರ್ಜಿ ಸಲ್ಲಿಕೆ. ಇವಾಗ ಎಕ್ಸಾಮ್ ದಿನಾಂಕ ನೋಡ್ಕೊಂಡ್ಬಿಡ್ರಿ. ಪ್ರಶ್ನೆ ಪತ್ರಿಕೆ 1 ಅಥವಾ 1ನೇ ಪೇಪರ್ GK ಪೇಪರ್ ಯಾವಾಗ ಇರುತ್ತಪ್ಪ ಅಂದ್ರೆ 4/10/2026ಕ್ಕ 10:30ರಿಂದ 12:30ವರೆಗೂ ಕೂಡ ಎಕ್ಸಾಮ್ ಇರುತ್ತ. ಅದೇ ರೀತಿ ಪೇಪರ್ 2 ಅದೇ ದಿನಾಂಕ ಮಧ್ಯಾಹ್ನ ಇರುತ್ತ. ಕಡ್ಡಾಯ ಕನ್ನಡದ ಎಕ್ಸಾಮ್ ಅನ್ನ ಒಂದ್ ದಿವಸ ಮೊದಲ ತಿಳಿಸ್ಕೊಡ್ತಾರೆ. ಯಾಕಂದ್ರೆ ಅದು ಕಡ್ಡಾಯ ಕನ್ನಡ ಎಕ್ಸಾಮ್ ಅನ್ನ ಬರೆದ್ರೆ ಮಾತ್ರ ಮುಖ್ಯ ಪರೀಕ್ಷೆ ಎಕ್ಸಾಮ್ ಅನ್ನ ಬರೆಯಕ ಆಗತ್ರಿ. ಇಲ್ಲಿ ಎಕ್ಸಾಮ್ಗೆ ಸಂಬಂಧಿಸಿದ ಕಂಪ್ಲೀಟ್ ಆದ ಮಾಹಿತಿಯನ್ನ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ. ಅದ್ರ ಕೂಡ ಹೇಳಿದೆ ಇಲ್ಲಿ ನೋಡ್ರಿ, ಕನಿಷ್ಠ 50 ಅಂಕ ತೆಗೆದುಕೊಂಡ್ರೆ ಮಾತ್ರ ಇಲ್ಲಿ ಇದಾಗಿತ್ತು. ಓಕೆನಾ. ಸಿಲೆಬಸ್ ನೋಡ್ಕೋರಿ. GK ಪೇಪರ್ ಗೆ ಸಂಬಂಧಿಸಿದಂತೆ ಸಿಲೆಬಸ್ ಇದಾಗಿರ್ತದ. ಸ್ಕ್ರೀನ್ ಶಾಟ್ ಹೊಡೆದ ಇಟ್ಕೋರಿ. ನಾ ಆಲ್ರೆಡಿ ನೋಟ್ಸ್ ಕೂಡ ಹೇಳಿದೆ. ನೋಟ್ಸ್ ಎಲ್ಲ ನಾ ಆಲ್ರೆಡಿ ಏನ್ ಹೇಳಿದ್ನಲ್ಲ ಅದರಲ್ಲಿ ಕೂಡ ಕವರ್ ಆಗೈತಿ. ಮುಖ್ಯವಾಗಿ ಪ್ರಚಲಿತ ಘಟನೆ ಫಿಕ್ಸರಿ 15ರಿಂದ 20 ಕ್ವಶನ್ ಮಟ್ಟ ಬರ್ತಿಲ್ಲ. ಇಲ್ಲ ಅಂದ್ರೆ ಕಡಿಮೆ ಅಂದ್ರೂ ಕೂಡ 15 ಆದ್ರೂ ಕೂಡ ಬಂದೇ ಬರುತ್ತ. ನೋಡಿದ್ರಲ್ಲ, ಸ್ಕ್ರೀನ್ ಶಾಟ್ ಅನ್ನ ಹೊಡ್ಕೊಂಡ್ರಿ. ಇನ್ನ ನೆಕ್ಸ್ಟ್ ಕಮ್ಯುನಿಕೇಶನ್ ಪೇಪರ್ ಗೆ ಸಂಬಂಧಿಸಿದ ಸ್ಕ್ರೀನ್ ಶಾಟ್ ಹೊಡ್ಕೋರಿ. ಇವೆಲ್ಲ ಸಿಲೆಬಸ್ ಕವರ್ ಆಗಿರೋ ನೋಟ್ಸ್ ಕೂಡ ನಮ್ಮ ಹತ್ರ ಐತಿ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು ಅಂದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ತೆಗೆದುಕೊಂಡು ಸ್ಟಡಿಯನ್ನ ಮಾಡಬಹುದು. ಸೀರಿಯಸ್ ಆಗಿ ಸ್ಟಡಿ ಮಾಡ್ತೀನಿ ಅನ್ನೋರು ಈ ನಂಬರ್ಗೆ ಮೆಸೇಜ್ ಹಾಕಿ. ಇಲ್ಲಪ್ಪ ನಾವು ಓದಂಗಿಲ್ಲ, ಬೇಕು ಸಾಕು ಓದ್ತೀನಿ ಅಂದ್ರೆ ಓದಾಕ್ ಹೋಗ್ಬೇಡಿ. ಯಾಕಪ್ಪ ಅಂದ್ರೆ ಕಡಿಮೆ ಅಂದ್ರೆ 250 ರೂಪಾಯಿ ಪ್ರೈಸ್ ಎಲ್ಲೇ ತಿಂದು ಹಾಳು ಮಾಡ್ತಿರ್ತೀರಿ. ಇದರಿಂದ ನಿಮಗೆ ಇಲ್ಲಿ ಕರೆಂಟ್ ಅಫೇರ್ಸ್ ಸಿಗುತ್ತಾ, ಓಲ್ಡ್ ಕ್ವಶನ್ ಪೇಪರ್ 6 to 10th ನೋಟ್ಸ್ ಪ್ಲಸ್ ಅದ್ರ ಜೊತೆಗೆ ನಿಮಗೆ ಸಿಲೆಬಸ್ ನೋಟ್ಸ್ ಕೂಡ ಸಿಗುತ್ತೆ. ಓಕೆ, ನೋಡಿದ್ರಲ್ಲ, ಇದರಲ್ಲಿ ಋಣಾತ್ಮಕ ಇರುತ್ತಾ 0.25 ಅಂದ್ರೆ 4 ಅಂಕಗಳು. ನೀವೇನಾದ್ರೂ 4 ಉತ್ತರಗಳನ್ನ ತಪ್ಪಾಗಿ ಕೊಟ್ಟಿರಪ್ಪ ಅಂದ್ರೆ ನೀವು ಒಟ್ಟಾರೆಯಾಗಿ ಗಳಿಸಿದ ಅಂಕದಲ್ಲಿ 1 ಅಂಕ ಹೋಗುತ್ತಾ. ಇದೆಲ್ಲರಿಗೂ ಕೂಡ ಗೊತ್ತೈತಿ, ಅದ್ರ ಕೂಡ ತಿಳಿಸಿದೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಇದೆಲ್ಲ ಕೂಡ ವಿಲೇಜ್ ಅಕೌಂಟ್ ಗೆ ಸಂಬಂಧಿಸಿದ ಕಂಪ್ಲೀಟ್ ಆದ ಮಾಹಿತಿ. ಅರ್ಜಿ ಆಲ್ರೆಡಿ ಪ್ರಾರಂಭ ಆಗೈತಿ ಅಂತ ಹೇಳಿ ಅರ್ಜಿ ಸಲ್ಸಕ್ ಹೋಗ್ಬೇಡ್ರಿ. 2 ದಿವಸ ತಾಳ್ರಿ. ನಾ ಯಾವ ಜಿಲ್ಲೆಗೆ ಕಡಿಮೆ ಕಟಾಪ್ ಐತಿ, ಯಾವ ಜಿಲ್ಲೆಗೆ ಹೆಚ್ಚು ಕಟಾಪ್ ನಿಂತೈತಿ, ಎಷ್ಟು ಪೋಸ್ಟ್ ಗಳು ಅದಾವ, ಯಾವ ಕ್ಯಾಟಗರಿ ಅಂತ ಕಂಪ್ಲೀಟ್ ಆದ ವಿಡಿಯೋನ ಮಾಡಿ ತಿಳಿಸ್ತೀನಿ. ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಪ್ರತಿನಿತ್ಯದ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತಿ, ಮತ್ತೆ ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಲಾಗೈತಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.